ರೋಡಲ್ಲಿ ಹೋಗೋ ಹಾದಿ ಬೀದಿಯಲ್ಲಿ ಹೋಗೋ ಮೂರ್ಖಾಸ್ನವರಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಾನೇನ್ ಯಾರ ಮನೆಯ ಕೆಲಸದ ಆಳಲ್ಲ. ಮೂರ್ಖಾಸ್ನವರಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಾನೇನ್ ಯಾರ ಮನೆಯ ಕೆಲಸದ ಆಳಲ್ಲ. ಮೂರ್ಖಾಸ್ನವರಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಾನೇನ್ ಯಾರ ಮನೆಯ ಕೆಲಸದ ಆಳಲ್ಲ. ನೀರು ಇಲ್ಲಿ ಟ್ಯಾಂಕ್ ಮಾಡೋದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ ನಮ್ಮದು. ಆದರೆ ಮಾಡಿದಂಥ ಕಾಮಗಾರಿ ತುಂಬ ಕಳಪೆ ಆಗಿದೆ. ಇದನ್ನೊಮ್ಮೆ ಫಿಸಿಕಲ್ ಚೆಕ್ ಮಾಡಬೇಕಂತೇಳಿ ನಮ್ಮ ಮನವಿ. ಅಂದ್ರೆ ಟ್ಯಾಂಕಿ ಸರಿಜಿಂದ ಎಂಗ್ಲೇ ಗೊತ್ತುಂಡು ಪಂತೇರು ತುಂಬೆ ಕಂಪ್ಲೇಂಟ್ ಆತನಂದು ಎಂಗ್ಲು ಬೊಕ್ಕಲ ಬತ್ತದು ತೂಯರ ಬತ್ತಿನಿಂದು ಬೊಕ್ಕ ಸೀದಾ ಪೋಯರು ಆರ್ದಾಲಜ್ ಮೇಯ್ಕ್ ಬತ್ತದ ಆಕುಲಕನೆ ಪಾತೆರಿಯರು ಎಂಕ್ ಕಾಸ್ಟ್ ಇಕ್ಕಂಡಾಂಡ್ ಅಂಚನೆ ಎಂಕ್ಲ ಜೀವದ ಬೆಲೆ ಇಜ್ಜಕ್ಕೆ ಎಂಡ ಎಂಕುಲು. ಒಳಚಿಲ್ ಪದವು ಅಡ್ಯಾರ್ ಗ್ರಾಮ ಪಂಚಾಯತಿಗೆ ಬೀಳ್ತದೆ. ಇಲ್ಲಿ ನಾಗನಾಗಿಣಿ ಕ್ಷೇತ್ರ ಉಂಟು. ಈ ನಾಗನಾಗಿಣಿ ಕ್ಷೇತ್ರದ ಈ ಒಂದು ಜಾಗದಲ್ಲಿ ಈಗ ಒಂದು ವಾಟರ್ ಟ್ಯಾಂಕನ್ನು ನಿರ್ಮಾಣ ಮಾಡ್ತಾಯಿದ್ರು. 2023ರಲ್ಲಿ ನಿರ್ಮಾಣ ಮಾಡ್ತಾ ಇರುವಾಗ ಡ್ರೈನ್ ನೀರು ಹೋಗ್ತಾ ಇತ್ತು. ಅಲ್ಲಿ ಮಣ್ಣು ಕುಸಿದು ಎಲ್ಲ ಒಳಗೆ ಹೋದ ಕಾರಣ ಒಳಗೆ ಎಲ್ಲ ಗೋಳೆ ಇತ್ತು. ಆಗ ಜನರು ಹೆದರಿದ್ರು, ಕಂಪ್ಲೇಂಟ್ ಕೊಟ್ಟರು. ಆ ನಂತರ PDO ನಿಲ್ಲಿಸಿದ PDO ಅವರನ್ನು ಕರೆದುಕೊಂಡು ಬಂದು ನಾವು ಟೆಸ್ಟ್ ಮಾಡ್ತೇವೆ ಅಂತ ಹೇಳಿದರು. NITK ಅವರು 2023ರಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟಲ್ಲಿ ಉಂಟು ಖಾಲಿ ನಾವು ವಿಜುವಲ್ ಆಗಿ ಏನು ಕಂಡಿದ್ದೇವೆ ಅದಕ್ಕೆ ಗ್ರೌಟ್ ಹಾಕಬೇಕು ಮತ್ತು ತಡೆಗೋಡೆ ಕಟ್ಟಬೇಕಂತ ಕೊಟ್ಟಿದ್ದಾರೆ ವಿನಃ ಇಲ್ಲಿ ಒಂದು ಪಾಯಿಂಟ್ ಹಾಕಿದ್ದಾರೆ, ಸಾಯಿಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆ್ಯಂಡ್ ದ ಫೌಂಡೇಶನ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ವೇರ್ ಅನ್ಅವೇಬಲ್ ಅಂತ. ಇಲ್ಲಿದು ಮಣ್ಣಿನ ಸ್ಟ್ರಕ್ಚರ್ ಗುಣಮಟ್ಟ ಯಾವುದು ನೋಡಿರಲಿಲ್ಲ, ಮತ್ತು ಇದರದ್ದು ಡ್ರಾಯಿಂಗ್ ಯಾವ ಬೇಸ್ಮೆಂಟಲ್ಲಿ ಬೇಸಿಂದ ಹಿಡ್ಕೊಂಡು ಮಾಡುವ ಈ ಒಂದು ವಾಟರ್ ಟ್ಯಾಂಕ್ದು ಡ್ರಾಯಿಂಗ್ ಇದುವರೆಗೆ ಅವರ ಕೈಗೆ ಹೋಗಲಿಲ್ಲ. ಹಾಗಾಗಿ ಅವರು ಮಾಡಿದ ಕೆಲಸ ಸರಿ ಉಂಟು, ಇಲ್ಲಿ ಖಾಲಿ ಮಣ್ಣಿನ ಸವೆತ ಆಗುವ ಕಾರಣ ಅದಕ್ಕೆ ಅವರು ಏನು ಮಾಡಬೇಕಂತ ಹೇಳಿ ಹೋಗಿದ್ದಾರೆ ವಿನಃ ಇಡೀ ಟ್ಯಾಂಕ್ ಕಟ್ಟಿದ್ದು ಸ್ಟ್ರಕ್ಚರ್ ಸರಿ ಉಂಟಂತ ಎಲ್ಲೂ NITK ಅವರು ರಿಪೋರ್ಟ್ ಕೊಡಲಿಲ್ಲ. ಆದರೆ ಈ PDO ಪುನಃ ಈಗ ತರಾತುರಿಯಲ್ಲಿ 2023ರಲ್ಲಿ ನಿಂತ ಕೆಲಸವನ್ನು ಇಲ್ಲಿದು PDO ಗ್ರಾಮ ಪಂಚಾಯತ್ದು ಕೃಷ್ಣ ನಾಯಕ್ ಅಂತ ತರಾತುರಿಯಲ್ಲಿ 15 ದಿವಸದಿಂದ ಈಗ ಪುನಃ ಮಾಡಿಕೊಂಡು ಅದಕ್ಕೆಲ್ಲ ತೇಪೆ ಹಚ್ಚಿಕೊಂಡು ಪೇಂಟ್ ಹಾಕ್ಕೊಂಡು ನಾವಿಲ್ಲಿ ನೀರು ಒಯ್ತೇವೆ ಅಂತ ಹೇಳ್ತಾ ಇದ್ದಾರೆ. ಜನರು ಗೊಂದಲಕ್ಕೆ ಈಡಾಗಿದೆ. ಮೇಲೆ ನೋಡಬೇಕು, ಇಲ್ಲಿ ಎಲ್ಲ ವೈರ್ಗಳು ಹೋಗಿದೆ. ಅಲ್ಲಿ ಈಗ ಹೈ ಟೆನ್ಷನ್ ಟ್ರಾನ್ಸ್ಫಾರ್ಮರ್ ಉಂಟು. ಒಂದು ವೇಳೆ ಈ ಒಂದು ವಾಟರ್ ಟ್ಯಾಂಕ್ ಬಿದ್ದರೆ, ಆ ವೈರಿಗೆ ಬಿದ್ದರೆ ಇಡೀ ಮನೆಗಳು ಇಲ್ಲಿ ಅಡಿಗೆ ಬೀಳ್ಬೋದು ಅಥವಾ ಇಲ್ಲಿ ಜೀವಕ್ಕೆ ಹಾನಿ ಆಗ್ಬೋದು. ಈ ಒಂದು PDOಗೆ ಇದರ ಬಗ್ಗೆ ಯಾಕೆ ನಾಲೆಜ್ ಇಲ್ಲ? ತಾನು ಅಧಿಕಾರಿ ಅಂತ ಮೆರಿತಾ ಇದ್ದಾರ ಏನಂತ ಅರ್ಥ ಆಗ್ತಾ ಇಲ್ಲ ನನಗೆ. ಇದು ಕಂಪ್ಲೇಂಟ್ ಬಂದ ನಂತರ ನಿನ್ನೆ ಇಲ್ಲಿ ಸ್ಥಳೀಯರು ಎಲ್ಲ ಕಡೆಗೂ DC ಗೆ ಮನವಿ ಮಾಡಿದರು. ಪ್ರತಿಯೊಂದು ಕಡೆಗೆ ಹೋಗಿ ಏನೂ ಆಗದ ಕಾರಣ ನಮಗೆ ಹೇಳಿದರು ಈ ರೀತಿ ಒಂದು ಆಗಿದೆ ಬಂದು ನೋಡಿ ಅಂತ ಹೇಳುವಾಗ ನಾನೊಂದು ಸೋಷಲ್ ವರ್ಕರ್ ಆಗಿ ಇಲ್ಲಿ ತೋರಿಸುವುದು ನನ್ನ ಕರ್ತವ್ಯ. ಮತ್ತೊಂದು PDOನ ಹತ್ರ ಅದರ ಸ್ಪಷ್ಟತೆಯನ್ನು ಕೇಳಬೇಕಿತ್ತು ನಾನು. ಹಾಗೆ ನಿನ್ನೆ PDOಗೆ ನಾನು ಕಾಲ್ ಮಾಡಿದೆ. PDO ಕಾಲ್ ಮಾಡುವಾಗ ನನ್ನನ್ನು ಹೇಳಿದರು PDO ಈ ರೀತಿ NITK ರಿಪೋರ್ಟ್ ಬಂದಿದೆ, ನನಗೆ RTಯಲ್ಲಿ ಕೊಡ್ತೇನೆ ಹೇಳಿದ PDO ಮೇಡಮ್ ನೀವೇ ಸ್ಪಾಟಿಗೆ ಒಮ್ಮೆ ಬನ್ನಿ, ಬಂದು ಆನಂತರ ನೋಡಿ ಅಂತ ಹೇಳಿದ PDO ನನಗೆ ಸೋಮವಾರ ಬನ್ನಿ ಮೇಡಮ್, ಮಂಗಳವಾರ ನಾನು ಬ್ಯುಸಿ ಇದ್ದೇನೆ, ಆನಂತರ ಒಂದು ವಾರ ನಾನು ತಿರುಪತಿಗೆ ಹೋಗ್ತೇನೆ ಅಂತ ಹೇಳಿದ PDO. ಹೇಳಿ. ನೀವು ಒಮ್ಮೆ ಸ್ಪಾಟಿಗೆ ಬರ್ತೀರಾ? ನಾನು ಕರ್ಕೊಂಡು ಹೋಗ್ತೀನಿ. ಖಂಡಿತ ಮಂಡೇ ಬನ್ನಿ, ನಿಮಗೆ ತೋರಿಸ್ತೀನಿ. ಟ್ಯೂಸ್ಡೇ ಬರ್ತೇನೆ ಸರ್, ಕಾಲ್ ಮಾಡಿ ಬರ್ತೇನೆ. ಟ್ಯೂಸ್ಡೇ ನಾನು ಬಿಸಿ ಇದ್ದೀನಿ. ಸೊ ನೀವು ಮಂಡೇ ಬಂದ್ರೆ ನಾನು ಸಿಗ್ತೀನಿ, ಇಲ್ಲದ್ರೆ ನೆಕ್ಸ್ಟ್ ವೀಕ್ ನೀನು ಸಿಗ್ತೀನಿ. ನಾನು ಬರೋ ವಾರದಲ್ಲಿ ನಾನು ತಿರುಪತಿ ಹೋಗ್ತಾ ಇದ್ದೀನಿ. ಇಲ್ಲ ನಾನು ಒಂದು ವಾರ. ಟ್ಯೂಸ್ಡೇ ಇಲ್ವಾ ನೀವು? ಇಲ್ಲ, ಟ್ಯೂಸ್ಡೇ ಮಧ್ಯಾಹ್ನ ನಂತರ ಇಲ್ಲ, ನಾನು ಬಿಸಿ ಇದ್ದೀನಿ, ಬೆಳಿಗ್ಗೆಯಿಂದ ಫುಲ್ ಬಿಸಿ ಇದ್ದೀನಿ. ನಾನು ಮಂಡೇ ಕೆಲವು ಕಡೆ ಹೋಗ್ಲಿಕ್ಕೆ ಇರುವ ಕಾರಣ ನಾನು ಟೈಮ್ ಹೇಳ್ತೇನೆ. ಆಗಿದ್ರೆ ಮಂಡೇ ಆದ್ರೆ ನೀವು ಬೆಳಿಗ್ಗೆ ಇರ್ತೀರಲ್ಲ, ಫೋನ್ ಮಾಡಿ. ಇವತ್ತು ನಾನು ಕಾಲ್ ಮಾಡುವಾಗ ನನ್ನನ್ನೇ ಪ್ರಶ್ನಿಸ್ತಾ ಇದ್ದಾರೆ PDO, ನೀವು ಯಾವ ಡಿಪಾರ್ಟ್ಮೆಂಟ್ನವರು ಇದನ್ನು ಕೇಳಲಿಕ್ಕೆ, ನೀವೇನು ಅಡ್ಯಾರದವರ ಅಂತ. ನೀವು ಹೋಗಿ ನೋಡಿ ಬನ್ನಿ ಆಯ್ತಾ? ನೋಡಿ ಬರ್ಲಿಕ್ಕೆ ನೀವು ಹೇಳ್ಬೇಡ್ರಿ, ನಂಗೆ ಗೊತ್ತುಂಟು. ನೀವು ಮೊನ್ನೆ ಹೇಳಿದಕ್ಕೆ ಮೇಡಮ್ ಬನ್ನಿ ನಾನು ಬರ್ತೇನೆ ಅಂತ. ನಾವು ಯಾರನ್ನು ಯಾವ ಅಧಿಕಾರಿಗಳನ್ನು ಸ್ಪಾಟಿಗೆ ಕರೆಯುವುದಿಲ್ಲ. ನೀವು ಹೇಳಿದಕ್ಕೆ ನಾನು ಬನ್ನಿ ಅಂತ ಹೇಳಿದ್ದು, ಹಾಗೆ ಹೇಳಿದ್ದು. ಮತ್ತೆ ನಿಮಗೆ ವೆಲ್ಕಮ್ ಮಾಡಿ ಬುಲೋ ಮಾಡಿದಲ್ಲ ಬನ್ನಿ ಅಂತ. ಆ PDO ಒಂದು ಅಧಿಕಾರಿಯಾಗಿ, ಆ PDO ಪದದ ಅರ್ಥನೇ ಗೊತ್ತಿಲ್ಲದ ಅಧಿಕಾರಿ ಒಂದು ಜನರಿಗೆ ಸಮಸ್ಯೆ ಆಗುವಾಗ ಆಸ್ ಎ ಸೋಷಲ್ ವರ್ಕರ್ ಆಗಿ ಎಲ್ಲಿ ಹೋಗಿ ಸ್ಪಂದಿಸುವುದು ನನ್ನ ಕರ್ತವ್ಯ. ನಾನೊಂದು ಭಾರತ ಪ್ರಜೆ, ನಾನು ಹೇಳಲೇಬೇಕಾಗ್ತದೆ. ಜನರಿಗೆ ನಾನು ತೋರಿಸ್ಕೊಡ್ಬೇಕು. ಈ PDO ಇಲ್ಲಿ ವಾಟರ್ ಟ್ಯಾಂಕ್ ಮಾಡುವಾಗ ಅಲ್ಲಿ ಡ್ರೈನೇಜ್ ಹೋಗ್ತಾ ಉಂಟು, ಡ್ರೈನೇಜ್ಗೆ ಒಂದು ಒಳಚರಂಡಿ ಮಾಡಿದ್ದಾರೆ, ಅಲ್ಲದೆ ಅಲ್ಲಿ ಒಂದು ಮನೆ ಆಗ್ತಾ ಉಂಟು, ಈಗ ಕಟ್ತಾ ಇದ್ದಾರೆ. ಆ ಮನೆ ಈ ಟ್ಯಾಂಕ್ ಆದ ನಂತರ ಆ PDO ಆ ಮನೆಗೆ ಹೇಗೆ ಪರ್ಮಿಷನ್ ಕೊಡ್ತಾರೆ ಅಂತ ನಾನು ಪ್ರಶ್ನೆ ಮಾಡಬೇಕು.
NITK ರಿಪೋರ್ಟ್ ಅನ್ನು ಹಿಡ್ಕೊಂಡು ಜನರನ್ನು ಫೂಲ್ ಮಾಡೋದಲ್ಲ. NITK ರಿಪೋರ್ಟ್ ಕರೆಕ್ಟ್ ಕೊಟ್ಟಿದ್ದಾರೆ, ಕೇವಲ ವಿಸಿಬಲ್ ಆಗಿ ಕಾಣುವಂಥದಕ್ಕೆ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ವಿನಃ ನೀವು ಮಾಡಿದ ಡ್ರಾಯಿಂಗ್ ಆಗಲಿ ಒಂದು ಇಷ್ಟು ದೊಡ್ಡ ಟ್ಯಾಂಕ್ ಕಟ್ಟುವಾಗ ನಿಮ್ಮ ಮನೆದು ಟೆರೆಸ್ ಮೇಲೆ ಟ್ಯಾಂಕ್ ಕಟ್ಟುವುದಲ್ಲ, ಇಷ್ಟು ದೊಡ್ಡ ಪಬ್ಲಿಕ್ ಟ್ಯಾಂಕ್ ಇಷ್ಟು ಕೆಪಾಸಿಟಿ ನೀರು ಒಯ್ಯುವುದಾದ್ರೆ ನೀವು ಅದರದ್ದು ರೂಟ್ ಡ್ರಾಯಿಂಗ್ ಅನ್ನು ನೀವು ತೋರಿಸಲೇಬೇಕಿತ್ತು PDO ಆಗಿ. ಜನರಿಗೂ ಗೊಂದಲ ಉಂಟು, ನೀವು ಜನರಿಗೆ ಸ್ಪಷ್ಟತೆ ಕೊಡಬೇಕು. ಅಲ್ಲಿ ಕೂತ್ಕೊಂಡು ನೀವು ಯಾವ ಡಿಪಾರ್ಟ್ಮೆಂಟ್ ನಾನು ಉತ್ತರ ಕೊಡುವುದಿಲ್ಲ ಅಂತ ಹೇಳುವಾಗ ನಾಳೆ ಸತ್ರೆ ಆ ಫ್ಯಾಮಿಲಿ ಇಲ್ಲಿ ಮನೆ ಇದ್ದವರು ಸತ್ರೆ ಯಾರ ಹತ್ರ ಪ್ರಶ್ನೆ ಯಾರು ಉತ್ತರ ಕೊಡಬೇಕಂತ ನಾನು ನಿಮ್ಮ ಹತ್ರನೇ ಕೇಳಬೇಕಾದಿತ್ತು. ನಾನು PDOಗೆ ಎಚ್ಚರ ವಹಿಸ್ತಾ ಇದ್ದೇನೆ, ನೀವು ಯಾವತ್ತಾದರೂ ಇಲ್ಲಿ ಬಂದು ಪರಿಶೀಲನೆ ಆಗದೆ ಒಂದು ವೇಳೆ ರಾತ್ರಿ ಕಳ್ಳರಾಗೆ ಬಂದು ಇಲ್ಲಿ ನೀರು ಒಯ್ದರೆ ನಿಮ್ಮ PDO ಕಚೇರಿಯ ಮುಂದೆ ಆ ಮಹಿಳೆಯರನ್ನು ತಂದು ನಾನು ಕೂತ್ಕೊಳ್ಳಿಸ್ತೇನೆ. ನೀವು ಈ ಕೆಲಸ ರಾತ್ರಿ ಮೆಲ್ಲ ಕದ್ದು ಮುಚ್ಚಿ ಮಾಡೋದಲ್ಲ. ನೀವು ಈ ಕೆಲಸ ಕಂಪ್ಲೀಟ್ ಮಾಡುವಾಗ NITK ಅವರ ರಿಪೋರ್ಟ್ ನೀವು ತೆಗಿಬೇಕಿತ್ತು ಇನ್ನೊಮ್ಮೆ. ಇದು ಗಟ್ಟಿ ಉಂಟಾ, ಪಿಲ್ಲರ್ ಗಟ್ಟಿ ಉಂಟಾ? ಇವರು ಹೇಳಿದಾಗೆ ಇಲ್ಲಿ 5 ಕಂಬಗಳುಂಟು, 5 ಕಂಬಗಳಲ್ಲಿ 1 ಪಿಲ್ಲರ್ ಮಾತ್ರ ಡೀಪ್ ಆಗಿ ಹೋಗಿದೆ, 5 ಪಿಲ್ಲರ್ ಮೇಲೆ ಉಂಟು. ಅಡಿಯಲ್ಲಿ ನೋಡಿ, ಇದರ ಅಡಿಯಿಂದ ಒಳಚರಂಡಿ ಹೋಗ್ತಾ ಉಂಟು. ಈ ಒಳಚರಂಡಿ ಹೋಗುವುದು ಇಲ್ಲಿ ಒಮ್ಮೆ ಮೊದಲು ಕುಸಿದ ಕಾರಣ ಮತ್ತೆ ಇದನ್ನು ತಡೆಗೋಡೆ ಮಾಡಿದ್ದಾರೆ. ಈ ಡ್ರೈನೇಜ್ ಇದರಲ್ಲಿ ಅಡಿಗೆ ಹೋಗುವಾಗ ಈ ಮಣ್ಣು ಇಲ್ಲಿ ಉಳಿತದ? ಇವರು ಮಣ್ಣಿನ ಕ್ವಾಲಿಟಿ ನೋಡಿದಾರ? ಸಾಯಿಲ್ ಇರೋಷನ್ ಅಂತ NITK ರಿಪೋರ್ಟ್ ಕೊಟ್ಟಿದ್ದಾರೆ. PDO ನನ್ನ ಹತ್ರ ಹೇಳ್ತಾ ಇದ್ದಾರೆ ಮೂರದ್ದು ಕಲ್ಲು ಅಂತ. ಇಲ್ಲಿ ಎಲ್ಲಿ ಮೂರ ಅಂತ PDO ತೋರಿಸ್ಬೇಕು. ಮತ್ತೆ ಇಲ್ಲಿ ನೋಡಿ, ಈಗ ತಡೆಗೋಡೆ ಕಟ್ಟಿದ್ದಾರೆ. ಈ ಮನೆ ನೋಡಿ, ಈ ಮನೆಗೆ ತಾಗಿ ಉಂಟು ಗೋಡೆ. ಒಂದು PDO ಆದವ, ಒಂದು ಅಧಿಕಾರಿ ಆದವ ವಾಟರ್ ಟ್ಯಾಂಕ್ ಕಟ್ಟುವಾಗ ಅದರ ಅಡಿಯಲ್ಲಿ ಮನೆಗೆ ಹೇಗೆ ಪರ್ಮಿಷನ್ ಕೊಟ್ಟದ್ದು? ಯಾಕೆಂದ್ರೆ ಈ ಮನೆ ಕಟ್ಟಿದ್ದು ಈ ವಾಟರ್ ಟ್ಯಾಂಕ್ ಆದ ನಂತರ. ಆಗ PDOಗೆ ಪ್ರೊಸೀಜರ್ ಗೊತ್ತಿಲ್ವಾ? ಒಂದು ಸರ್ಕಾರಿ ಜಾಗದಲ್ಲಿ ಪಬ್ಲಿಕ್ ವಾಟರ್ ಟ್ಯಾಂಕ್ ಮಾಡುವಾಗ ಎಲ್ಲ ನೋಡಬೇಕು. ಅದರ ಅಡಿಯಲ್ಲಿ ಕರೆಂಟ್ ಲೈನ್ ಬಂದಿದ, ಡ್ರೈನೇಜ್ ಬಂದಿದ, ಎಲ್ಲ ನೋಡದ PDO ಕೇವಲ ಒಂದು ಟ್ಯಾಂಕ್ ಕಟ್ಟಿಕೊಂಡು ಎಸ್ಟಿಮೇಷನ್ ಬಂದಿದೆ, ಹಣ ಬಂದಿದೆ ಅಂತ ಟ್ಯಾಂಕ್ ಕಟ್ಟಿಕೊಂಡು ಜನರ ಜೀವದ ಜೊತೆ ಆಟ ಆಡುವುದಲ್ಲ. ಒಂದು ಬುದ್ಧಿ ಇದ್ದ PDOನಿಗೆ ಇದು ಕಾಣಲಿಲ್ವಾ? ಯಾವನಾದ್ರೂ ಒಂದು ಪರ್ಮಿಷನ್ ಕೊಡುವಾಗ ಟ್ಯಾಂಕ್ ಆದ ನಂತರ ಯಾವುದಾದ್ರೂ ಮನೆಗೆ ಇಲ್ಲಿ ಪರ್ಮಿಷನ್ ಕೊಡ್ತಾರ? ಇದು PDOಗೆ ಗೊತ್ತಿಲ್ವಾ? ಪಬ್ಲಿಕ್ ಆಫೀಸರ್ ಅಂತ ಹೇಳ್ತಾರಲ್ಲ, ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳುವವನಿಗೆ ಖಾಲಿ ಪಬ್ಲಿಕ್ ಡೆವಲಪ್ಮೆಂಟ್ ಹೇಳಿದ ಕೂಡಲೇ ಹಣ ದೋಚುವಂತ ಕೆಲಸ ಮಾಡುವುದಲ್ಲ, ಜನರ ಜೀವದ ಜೊತೆ ಆಡುವುದಲ್ಲ. ಡ್ರೈನೇಜ್ನ ಮೇಲೆ ಯಾರಾದ್ರೂ ವಾಟರ್ ಟ್ಯಾಂಕ್ ಮಾಡ್ತಾರ? ಕುಸಿದ ನಂತರ ಇಲ್ಲಿ ಎಲ್ಲ ಗೋಳೆ ಬಿದ್ದಿತ್ತು. ಈ PDO ಎಣಿಸಬಹುದು, ಇಲ್ಲಿ ಯಾವುದು ಫೋಟೋಸ್ಗಳಿಲ್ಲ. ಪಬ್ಲಿಕ್ನವರು ಹುಷಾರಿದ್ದಾರೆ, ಇದ್ರ ಕುಸಿಯುವಾಗ ಅದರೊಳಗೆ ಟೊಳ್ಳಾದ ಫೋಟೋಸ್ ಎಲ್ಲ ತೆಗೆದು ದಾಖಲೆಗಳು ಅವರು ಇಟ್ಟಿದ್ದಾರೆ. ಈಗ ನೀವು ಬಂದು ಸಿಮೆಂಟ್ ಅಲ್ಲಿ ಕಾಂಕ್ರೀಟ್ ಆಗಿ ಪ್ಯಾಚಪ್ ಮಾಡಿಕೊಂಡು ಗ್ರೌಟ್ ಹಾಕೊಂಡು ಇದರೊಳಗೆ ಏನಿಲ್ಲ ಗಟ್ಟಿ ಉಂಟಂತ ಹೇಳ್ಬೋದು. ಆದ್ರೆ ಆ ಟೊಳ್ಳು ಬಿದ್ದ ಜಾಗವನ್ನು ಪಬ್ಲಿಕ್ ಆಲ್ರೆಡಿ ಎಲ್ಲ ದಾಖಲೆಯನ್ನು ಇಟ್ಟು ಫೋಟೋಸ್ ವಿಡಿಯೋ ಎಲ್ಲ ಮಾಡಿದ್ದಾರೆ. ಇದು PDOಗೆ ಗೊತ್ತಿರಬೇಕು. 6 ಪಿಲ್ಲರ್ಗಳು ಕಾಣ್ತಾ ಉಂಟು. 6 ಪಿಲ್ಲರ್ಗಳು, 6 ಪಿಲ್ಲರ್ಗಳಲ್ಲಿ ಇದು ಒಂದು ಪಿಲ್ಲರ್ ಮಾತ್ರ ಡೀಪ್ ಆಗಿ ಒಳಗೆ ಹೋಗಿದೆ. ಇದೊಂದು ಪಿಲ್ಲರ್ಗಳು ಮಾತ್ರ. ಮತ್ತೆ 5 ಪಿಲ್ಲರ್ ಮೇಲಿಂದ ಮಾಡುದು. ಈ ಸ್ಟ್ರಕ್ಚರ್ ಫೋಟೋಗಳೆಲ್ಲ ಉಂಟು. PDO ಅದಕ್ಕೆ ದಾಖಲೆಯನ್ನು ಕೊಡ್ತಾ ಇಲ್ಲ. NITK ಇಂಜಿನಿಯರ್ನಿಗೆ ಈ ದಾಖಲೆ ಡ್ರಾಯಿಂಗ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ಒಂದು ಪಿಲ್ಲರಲ್ಲಿ ಸೈಡಲ್ಲಿ ಒಂದು ಪಿಲ್ಲರಲ್ಲಿ ಇಷ್ಟು ದೊಡ್ಡ ಟ್ಯಾಂಕ್ ಹೇಗೆ ನಿಲ್ಲುವುದು ಅನ್ನೋ ಪ್ರಶ್ನೆ ನಮಗೂ ಉಂಟು. ಇಲ್ಲಿ ಜನರಿಗೆ ನೋಡುವವರಿಗೆ ಯಾವನಾದ್ರೂ ಬಂದು ಹೀಗೆ ವಿಸಿಬಲ್ ನೋಡುವಾಗ ಓ ಈ ಟ್ಯಾಂಕಿಗೆ ಒಂದು 6 ಪಿಲ್ಲರ್ ಮಾಡಿದಾರಪ್ಪ, ಬಾರಿ ಗಟ್ಟಿಯಲ್ಲಿ ನಿಲ್ಬಹುದು ಅಂತ ಎಣಿಸ್ಬೋದು ಸಾಮಾನ್ಯ ಜನರು ಕೇವಲ ನೋಟಕ್ಕೆ. ಆದ್ರೆ ಒಳಗಿನ ಇದು ಕೇವಲ ಇದೊಂದು ಪಿಲ್ಲರ್ ಮಾತ್ರ ಡೀಪ್ ಆಗಿ ಮಾಡಿದ್ದಾರೆ, 5 ಪಿಲ್ಲರ್ಗಳು ಮೇಲೆ ಉಂಟು. ಹಾಗಾಗಿ NITK ಅವರು ಇನ್ನೊಮ್ಮೆ ಜನರ ಕಾಳಜಿಗೋಸ್ಕರ NITK ಅವರು ಇನ್ನೊಮ್ಮೆ ಬಂದು ತನಿಖೆ ಮಾಡಿ ಆ PDO ಹತ್ರ ಈ ಒಂದು ಸ್ಟ್ರಕ್ಚರ್ ಮಾಡುವ ಇದರ ಡ್ರಾಯಿಂಗ್ ತಗೊಳ್ಳೇಬೇಕು. ನೀರು ಇಲ್ಲಿ ಟ್ಯಾಂಕ್ ಮಾಡೋದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ ನಮ್ಮದು. ಆದರೆ ಮಾಡಿದಂಥ ಕಾಮಗಾರಿ ತುಂಬ ಕಳಪೆ ಆಗಿದೆ. ಇದನ್ನೊಮ್ಮೆ ಫಿಸಿಕಲ್ ಚೆಕ್ ಮಾಡಬೇಕಂತೇಳಿ ನಮ್ಮ ಮನವಿ. ಆದರೆ ಈ PDO ಅವರು ಏನು ಹೇಳ್ತಾರೆ, NITKದು ರಿಪೋರ್ಟ್ ಬಂದಿದೆ, NITKದು ರಿಪೋರ್ಟ್ ಬಂದಿದೆ ಅಂತ ಹೇಳೋದಲ್ಲದೆ ಅದರಲ್ಲಿ ಏನಿದೆ ಎಂಬುದನ್ನು ಈ ಜನರಿಗೆ ಮನವರಿಕೆ ಮಾಡಲೇ ಇಲ್ಲ ಇಷ್ಟವರೆಗೆ. ಎಲ್ಲ ಮನೆಗಳಿವೆ, ಆದರೆ ಇನ್ನೊಂದು ಮನೆಗೆ 1 ಫೀಟ್ ಡಿಸ್ಟೆನ್ಸಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಮನೆ ಕಟ್ಟಲಿಕ್ಕೆ. ಈ PDO ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀರು ತುಂಬಿಸುವಾಗ ನೀವು 2 ಮನೆಯವ್ರಿಗೆ ಮನೆ ಖಾಲಿ ಮಾಡಬೇಕು, ನಿಮಗೆ ನಾನು 5 ಸೆನ್ಸ್ ಹಕ್ಕುಪತ್ರ ಕೊಟ್ಟು ಜಾಗ ಕೊಡ್ತೇನೆ, 2 ಲಕ್ಷ ರೂಪಾಯಿ ಹಣ ಕೊಡ್ತೇನೆ. ಇದು ನಮ್ಮ ಅಂಗಳದಲ್ಲಿ ಬಂದು ಹೇಳಿದಿಲ್ಲ ಅವರು. ನಿಮ್ಮ ಅಂಡರಲ್ಲಿ ಬರುವುದಿಲ್ಲ ಆದರೆ ನೀವು ಯಾಕಿಷ್ಟು ತರತುರಿಯಲ್ಲಿ ಇಲ್ಲಿ ಕೆಲಸ ಮಾಡಿಸುವುದು? ಕೆಲಸ ಮಾಡಬಾರ್ದಿತ್ತು. ಒಂದು ಇನ್ನೊಂದು ಏನಂದರೆ, ನಿಮ್ಮ ಒಂದು ವೇಳೆ ಜಿಲ್ಲಾ ಪಂಚಾಯತ್ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಒಂದು ವೇಳೆ ಟ್ಯಾಂಕ್ ನಿರ್ಮಾಣ ಆಗಲಿ ಮತ್ತೊಂದು ಏನಾದರೂ ಆದರೆ ಅದಕ್ಕೆ ಮೊದಲು ಜಾಗ ಕೊಡಬೇಕಾದವರು ಗ್ರಾಮ ಪಂಚಾಯತಿ ಅಧಿಕಾರಿ. ನಿಮ್ಮಲ್ಲಿ ಕೇಳಿ ಈ ಗ್ರಾಮದಲ್ಲಿ ಎಲ್ಲಿ ಜಾಗ ಇದೆ ಸೂಕ್ತವಾದ, ಅದು ನಿಮ್ಮಲ್ಲಿ ಅದರ ಪೂರಕ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ನೀವು ಜಾಗ ಕೊಡುವಂಥದ್ದು. ನೀವು ಜಾಗ ಕೊಡದಿದ್ದರೆ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಟ್ಯಾಂಕ್ ಕಟ್ಟಲಿಕ್ಕೆ ಅಧಿಕಾರವೇ ಇಲ್ಲ. ಇದು ನಿಯಮ. ಈ ನಿಯಮಗಳನ್ನು ಗಾಳಿಗೆ ತೂರಿ
ಎಲ್ಲಿಂದ ಇಲ್ಲಿ ಟ್ಯಾಂಕಿ ಕಟ್ಟಿ ಈಗ ಈ ಗ್ರಾಮಸ್ಥರ ಮೇಲೆ ದರ್ಪ ತೋರಿಸುವಂಥ PDO ಇರುವುದು ಈಗ ಅಡ್ಯಾರ್ ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ. ಕೇಳ್ನೇಕ ಬಂಡೇರು ಎಂಕುಲೈನ ನೀರುದ ಅಂದು ತೂಯರ ಫಸ್ಟ್ ಮನ್ಪೆರ ಬತ್ತಿನಿಂದು ಅದಕ್ಕೆ ಏನ್ ಬಂಡ ಟ್ಯಾಂಕಿ ಸರಿ ಇಜ್ಜಿಂದು ಅಕುಲು ಬಂಡೆ ಟ್ಯಾಂಕಿ ಸರಿ ಇಜ್ಜಿಂದು ಎಂಕ್ಲೆ ಗೊತ್ತುಂಡು ಪಂತೇರು ದುಂಬೆ ಕಂಪ್ಲೇಂಟ್ ಆತನಂದು ಎಂಕುಲು ಬೊಕ್ಕಲ ಬತ್ತದು ತೂಯರ ಬತ್ತಿನಿಂದು ಬೊಕ್ಕ ಸೀದಾ ಪೋಯರು ನಿಕುಲು ಕುಲ್ಲೊಚ್ಚಿ ನೀರು ಪಾಡ್ನಾಗ ಅಂದು ಕುಲ್ಲೊಚ್ಚಿಂದು ಬಂಡದು ಪೋಯರು ನಿಕುಲು ಅಡ್ಡು ಬಾಲ್ದ ಕುಲ್ಲು ಅಕ್ಕಲೆ ಅಂದು ಯಾನ್ ಬೊಕ್ಕಲ ಬಂಡೆ ಕರೆಂಟ್ ಉಂಡು ಒಂಜಿ ಮೀಟರ್ ನಿಮ್ದು ಟ್ಯಾಂಕಿ ಕಟ್ಟದೇರು ಎಂಕ್ಲು ಎಂಚ ಕುಲ್ಲು ನಿಂದು ಪಂಡಾಕಲ್ಡ ಎಂಕ್ಲೆ ಪೋಡಿಗೆ ಆಪುಜ ನಿಕುಲು ಕಾಂಡೆ ಲಕ್ಕದು ಬೇಲೆ ಹೋಪಾರು ಬೈಯಡು ಬತ್ತದತ್ತ ಕೇನು ಎಂಕುಲತ್ತ ಇಲ್ಲ ಅಡುಪ್ಪು ನಿಂದೆ ಯಾನ್ ಪಂತೆ ಪೋಡಿಗೆ ಆಪುನೆಟೆ ಕುಲ್ಲರ ಬತ್ತಿನಕುಲು ಪೋಯಿನಕುಲು ಪೂರ ಪನ್ಪೇರು ಒಂದು ಟಾಂಕಿ ಮಗುರು ಮಗುರ್ನು ಪಂದ ಅವು ಕೇಂದ್ಕೇನು ಎಂಕ್ಲೆಗ್ಲ ಸಾಕಾಂಡು ಎಂಕ್ಲೆಗ್ಲ ಕುಲ್ಲರ ಪೋಡಿಗೆ ಆಪು ಎಂಕ್ಲೆಗೆ ಪೋಡಿಗೆ ಎಂಕ್ಲೆ ಜೋಕುಲ್ಲ ನೆಟ್ 5 ಜನ ಜೋಕುಲ್ಲ ರೇಲೆ ಇಲ್ಲ ಐಕ ಪೋಡಿಗೆ ಆಪಿನ ಎಂಕ್ಲೆಗ್ ಅವತ್ತೊಂದು ಎಂಕುಲು ಪಂಡ PDOಡ ಈರು ಬೇಲೆ ಮನ್ಪುನ ಬೋಡ್ತರ ಪೂರ ಮನ್ಪುಲೆ ಎಂಕ್ಲೆ ಬರ್ದು ಕೊರ್ಲೆ ಪಂಡ ಎಂಕುಲು ಐಕ್ ಪಂಡೇರು ಬರ್ದು ಕೊರ್ಪ ನಿಕ್ಲೆ 5 ಸೆನ್ಸ್ ಜಾಗಲ ಕೊರ್ಪ ನಿಕುಲ್ ಇಂದುಲ ಒಪ್ಪಡ್ ನಿಕ್ಲೆ ಜಾಗ ಅವು 5 ಸೆನ್ಸ್ ಜಾಗ ನಿಕ್ಲೆ ಹಕ್ಕಪತ್ರ ಮಂತ ಅವಲ ಕೊರ್ಪ ನಿಕ್ಲೆಗ್ ಅಡ್ಡ ಇಲ್ಲ ನಿಕುಲ್ ಪತ್ತೊಲ್ಲೆ ನಿಕುಲ್ ಬೋಡ್ತ ನೀರು ಪಾಡ್ನಾಗ ನಿಕುಲ್ ಲಕ್ಕ ದಲ್ಪ ಪೋಲೆ ಅಂಚೆ ಇಂಚ ಪೂರ ಪಂದ್ ಎಂಕ್ಲೆಗ್ ಬರ್ದಲ ಕೊರ್ಪ ಪಂದು ಪೋತೇರು ಪೋದು ಮನದಾನಿ ಯಾನ್ ಕೂಡ ಫೋನ್ ಮಂತ ಎನ್ನ ಫ್ಯಾಮಿಲಿ ಬತ್ತ ಎಂಕುಲ್ ಬೋಲ್ಪಕ್ಕುಲ್ಲ ನಿಕುಲ್ ಬೋಡ್ತಾನೆ ಎನ್ನ ಇಲ್ಲಾಡ್ ಪೋದು ಕುಲ್ಲುಲೆ ಪಂದ್ ಅಂಚ ನೆಕ್ಕೆ ಯಾನ್ ಪಂಡ ಅಂಚಪುರ ಬೊಡ್ಚಿ ಎಂಕುಲ್ ಮುಲ್ಪನೆ ಕುಲ್ಲು ಎಂಕ್ಲೆ ಜಾಗಲ ಬೊಡ್ಚಿ ಓಲ ಬೊಡ್ಚಿ ನಿಕುಲ್ ಬರ್ದು ಕೊರ್ಲೆ ಪಂಡ ಎಂಕುಲು ಎಂಕ್ಲೆಗ್ ದಾಲ ಜೀವಾಗ ದಾಲ ಅಂದು ಇಜ್ಜಿನ್ ಪಂದು ಬರ್ದು ಕೊರ್ಲೆ ಐಡ್ದಕ್ಕ ಎಂಕುಲು ಬೇಲೆ ಮನ್ಪೆರ ಹೊಡ್ಪ ಆಂಡಲ ಬರ್ದು ಕೊರ್ಪೆ ಬಂದು ಪೋತಿನಾರು ನಲ್ಲ ಬೈಜೇರು ಐಡ್ದಕ್ಕ ಬೇಲೆ ಎತ್ತು ಪೂರ ಮಂತೇರು ಬೇಲೆ ಆಪಿನ ಪೂರ ಬೇಲೆ ಎಲ್ಲ ಮಂತದ್ದು ಪೋತೇರು ಎಂಕ್ಲು ಅವತ್ತಂದೆ ಪಾತೇರಿಯ ಎಂಕ್ಲೆ ಬರ್ದು ಕೊರ್ಪೆ ಪಂತೇರು ನಿಕುಲ್ ಬೇಲೆ ಮನ್ಪುನ ಬೊಡ್ಚಿನ್ ಏರು ಕಾಂಟ್ರಾಕ್ಟರ್ ಆರ್ದಾಲಜ್ ಮೇಯ್ಕ್ ಬತ್ತದ ಆಕುಲಕನೆ ಪಾತೇರಿಯರು ಎಂಕ್ ಕಾಸು ತಿಕ್ಕಂಡಾಂಡು ಅಂಚನೆ ಎಂಕ್ಲ ಜೀವದ ಬೇಲೆ ಇಜ್ಜಕ್ಕೆ ಎಂಡ ಎಂಕುಲು ಎಂಕ್ ಎನ್ನ ಬೇಲೆ ಮಂತದ್ದು ಬಿಡ್ಪೆ ನಿಕುಲ್ ನೀರು ಪಾಡ್ನ ಇತ್ತೆಂಕಡೆ ಎಂಚ ಮಂತೊಂದುಲ್ಲ ಅಂಚೆ ನೀರು ಪಾಡ್ನಕಲ್ಡಲ್ಲ ಬತ್ತ ನಿಕುಲ್ ಅಂಚೆನೆ ಮನ್ಪಲೆ ಬಂದು ಎಂಕ್ಲೆ ಪಂಡೆ ಆಯ್ತಾ ಕಾಂಟ್ರಾಕ್ಟರ್ ಅಂಚೆನ ಪೊಲೀಸ್ ತಕ್ಲೆಲ್ಲ ಎತ್ತೆ ಪೊಲೀಸ್ ತಕ್ಲ ಬತ್ತದಕ್ಲೆ ಪೂರ ನೆರಿಯೇರು ಪೂರ ಮಂತೇರು ಮಸ್ತ್ ಜನಲ ಸೇರ್ದಿತ್ತೇರು ಪೂರ ಅಕಲ್ ಪಾತೇರಿಯರು ಐಡ್ದಕ್ಕ ಅಕುಲ್ ಪೋಯರು ಐಡ್ದಕ್ಕ ಬತ್ತಿನ PDO ಅಂಚ ಪೂರ ಪಾತೇರ್ದ ಬಕ್ಕ ಪೋತಿನಾರು ಇತ್ತಾಗಲ ಫೋನ್ ಮಂತನ ದೆಪ್ಪುಲ್ನ ಇಜ್ಜಿ PDO ನೀರು ಹಾಕುವಾಗ ನೀವು ಹೋಗಬೇಕು, ನಿಮಗೆ ಸ್ಥಳ ಕೊಡ್ತೇನೆ, ಇಲ್ಲಿ ಡೆಮೋ ತೋರಿಸುವಾಗ ನೀರು ಹಾಕುವ ನೀವು ಹೋಗಬೇಕು ಅಂತ ಹೇಳುವಾಗ ನಿಮಗೂ ಅದರದ್ದು ಗಟ್ಟಿತನದ್ದು ಗೊತ್ತಿರಬೇಕಂತ ನಾನು ಅನ್ನಿಸ್ತೇನೆ. ಇಲ್ಲದ್ರೆ PDO ಆಗಿ ನೀವು ಯಾಕೆ ಇಷ್ಟು ಇಂಟ್ರೆಸ್ಟ್ ತಗೊಳ್ತೀರಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. 2023ರಲ್ಲಿ ನಿಂತ ಕೆಲಸವನ್ನು ಒಂದು ನಿಮಿಷ ಮೇಡಮ್. ಹೇಳಿ. ನಿಮಗೆ PDO ಮನೆ ಬಿಟ್ಟು ಹೋಗಿ ಅಂತ PDO ಹೇಳಿದಾರಂತೆ, ನಿಮ್ಮಲ್ಲಿ ಯಾರು ಹೇಳಿದ್ರು ಮೇಡಮ್? ಇಲ್ಲಿ ಪಬ್ಲಿಕೇ ಮಾತಾಡಿದ್ರು ಈಗ ಎಲ್ರು. ಯಾರು ಇಲ್ಲಿ ಪಬ್ಲಿಕ್ ಮಾತಾಡಿದ್ರು. ಕೊಡಿ, ಅಲ್ಲಿ ಯಾರ ಹತ್ರ ಹೇಳಿದೀನಿ ಅಂತ ಬೇಕಲ್ಲ. ಕೊಡುದು ಬೇಡ, ಇಲ್ಲಿ ಮಾತಾಡ್ತಾರೆ ಅವರು, ಪಬ್ಲಿಕ್ ಅಲ್ಲೇ ಮಾತಾಡ್ತಾರೆ. ಅಲ್ಲ, 2 ಮನೆಯವರು ಇರ್ಲಿ 1 ಮನೆಯವರು ಇರ್ಲಿ, ನೀವು ಬಂದ್ರೆ ನಿಮ್ಮ ಮುಂದೆ ಹೇಳಿಸ್ತೇನೆ, ಬನ್ನಿ ನೀವು ಸ್ಪಾಟಿಗೆ ಅಂತ ಹೇಳುದು ನಾನು. PDO ಆಗಿ ನಿಮ್ಗೆ ಕಾಲ್ ಮಾಡುದು ನಾನು, ಮತ್ತೆ ಸಾಮಾನ್ಯ ಜನರಿಗೆ ನಂಗೆ ಕಾಲ್ ಮಾಡ್ಲಿಕ್ಕೆ ಆಗ್ತದಾ? ನೋಡಿ, ನೀವು ನನ್ನ ಹತ್ರ ಚೊರೆ ಮಾಡೋದ್ರಿಂದ ನಾನು ನಿಮಗೆ ಖಂಡಿತವಾಗಿ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಚೊರೆ ಅಲ್ಲ, ರೈಟಿಂಗ್ ಅಲ್ಲಿ ಕೊಡಿ, ನಾನು ನೀವು ಪ್ರಶ್ನೆಗೆ ಕರೆಕ್ಟ್ ಉತ್ತರ ಹೇಳಿದ್ರೆ ನಾವು ಚೊರೆ ಮಾಡುದಲ್ಲ. ನೀವು ಗಳಿಗೆಗೊಂದು ಮಾತಾಡುದು, ಜನರನ್ನು ಫೂಲ್ ಮಾಡ್ಲಿಕ್ಕೆ ಹೊರಡುವಾಗ ನಾನು ಈ ಪ್ರಶ್ನೆ ಕೇಳಲೇಬೇಕು. ಹೋಗೋರಿಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾನು ನಿಮ್ಮ ಮನೆ ಜನ ಅಲ್ಲ ನಾನು. ಓ, ಹಾಗಾದ್ರೆ ನೀವು ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಎಲ್ಲಿದ್ದು? ನಿಮ್ಮ ಮನೆದ, ನಿಮ್ಮ ಫ್ಯಾಮಿಲಿಗ? ನಿಮ್ಮ ಫ್ಯಾಮಿಲಿಗ ರೈಟಿಂಗ್ NITK ಅಂತ ಹೇಳಿದಿರಲ್ಲ, NITK ರಿಪೋರ್ಟ್ ಅಲ್ಲಿ ಬರ್ತಾ ಉಂಟಲ್ಲ ನೀವು ಮಾಡಿದ ಹಣ ಬರ. ನೀವ್ ಯಾಕೆ ಡ್ರಾಯಿಂಗ್ ಕೊಡ್ಲಿಲ್ಲ? ನೀವ್ ಯಾಕೆ ಅಲ್ಲಿ PDO ಇರುವುದು? ಗ್ರಾಮ ಪಂಚಾಯತ್ PDO ಆಗುವಾಗ ನಿಮ್ಮ ಗಮನಕ್ಕೆ ಬರದೆ ಇಲ್ಲಿ ಟ್ಯಾಂಕ್ ಕಟ್ತಾರಾ? ಜನಸಾಮಾನ್ಯರಿಗೆ ಉತ್ತರ ಕೊಡ್ಲಿಕ್ಕೆ ಆಗದವರು ನೀವ್ಯಾವ್ರಿ PDO? ನೀವು ಪಬ್ಲಿಕ್ ಪಂಚಾಯತ್ PDO ಆದ್ರೆ ಜನಸಾಮಾನ್ಯರಿಗೆ ಉತ್ತರ ಕೊಡದ PDO ಯಾವನವನು? ಉತ್ತರ ಕೊಡ್ಲಿಕ್ಕೆ ಆಗದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಿ. ಸಂಬಳ ತಗೊಳ್ಳುದು ನೀವು ಜನರ ಕೈಯಿಂದ, ಟ್ಯಾಕ್ಸ್ ಇಂದ. ನೀವು ಪಬ್ಲಿಕ್ ಆಫೀಸರ್ ಆದ ಕಾರಣ ಉತ್ತರ ಕೊಡ್ಲೇಬೇಕು. ನೀವು PDO ಏನು ಬಿಲ್ಡಪ್ ಕೊಡುದೇನು? ಅಲ್ಲಿಗೆ ಹೋಗಿ ಇಲ್ಲಿಗೋಗಿ ಎಲ್ಲ ಹೋಗ್ತೇವೆ. ಏಕವಚನ ಮಾತಾಡುದಲ್ಲ. ನೀವು ನಿಮಗೆ ಗೌರವ, ನೀವು PDO ಆಗಿ ಪ್ರಶ್ನೆ ಕೇಳಿದ್ರೆ ಮಾತಾಡಿದ್ರೆ ನಾನು PDO ಆಗಿ ಗೌರವ ಕೊಡ್ತೇನೆ. ನೀವು ಯಾರು ಮಾತಾಡ್ಲಿಕ್ಕೆ ನನ್ನ ಹತ್ರ ಯಾಕೆ ಪ್ರಶ್ನೆ ಕೇಳುದು ಹೇಳುವಾಗ ನಾನು ಸಹ ಬೀದಿಯಲ್ಲಿ ಹೋಗೋನ ಹತ್ರ ಪ್ರಶ್ನೆ ಕೇಳಿದಲ್ಲ. PDO ಒಂದು ಆಫೀಸರ್ ಆಗಿ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಅದಕ್ಕೆ ಉತ್ತರ ಕೊಡದಿದ್ರೆ ನಾನು ಈ ರೀತಿಯ ಮಾತಾಡ್ಬೇಕಾಗ್ತದೆ. ನನಗೀಗ ಡೌಟ್ ಆಗ್ತಾ ಉಂಟು, ನೀವು PDO ಹೌದಾ ಅಲ್ವಾ ಅಂತ. ಯಾವ PDOಗಳು, ಯಾವ ಒಂದು ಸಾರ್ವಜನಿಕ ವಲಯದ ಅಧಿಕಾರಿಗಳು ಸಾಮಾನ್ಯ ಜನರಿಗೆ ಈ ರೀತಿ ಉದ್ದಟತನದ ಉತ್ತರನ್ನು ಹೇಳುವುದಿಲ್ಲ. ರೋಡಲ್ಲಿ ಹೋಗೋ, ಹಾದಿ ಬೀದಿಯಲ್ಲಿ ಹೋಗೋ ಮೂರ್ಖಾಸ್ನವರಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಾನೇನು ಯಾರ ಮನೆಯ ಕೆಲಸದ ಆಳಲ್ಲ. ನೀವು ಏನಿದ್ರು ರೈಟಿಂಗ್ ಅಲ್ಲಿ ಕೊಡಿ. ನೀವ್ ಯಾರು ನನ್ನ ಹತ್ರ ಬೊಬ್ಬೆ ಹೊಡಿಲಿಕ್ಕೆ? ಏಕವಚನದಲ್ಲಿ ಮಾತಾಡ್ತೀರಿ. ನೀವ್ ಯಾರು ನನ್ನ ಹತ್ರ ಬೊಬ್ಬೆ ಹೊಡಿಲಿಕ್ಕೆ?
ನೀವ್ ಯಾರು ನನ್ನ ತಪ್ಪು ಹೊಡಿಲಿಕ್ಕೆ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ನೀವು ಏಕವಚನದಲ್ಲಿ ಮಾತಾಡ್ತಿಲ್ಲ. ನಿಮಗೆ ನಿಮ್ಮ ಮನೆ ದಿನ ನೋಡು, ನೀನು ಆದಿ ಬೀದಿಯಲ್ಲಿ ಹೋಗೋರಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ ಕೂತ್ಕೊ, ನೀನು ಪಿಡಿಒ ಆಗಿ ವರ್ಕ್ ಮಾಡಬೇಡ. ಅಪ್ಪನ ಮನೆಗೆ ಬಂದಿದ್ದೀನಿ ನಾನು, ನೀವು ಕೂತ್ಕೊಳ್ಳಿಕ್ಕೆ. ಯಾರ ಮನೆಗೆ ಬಂದಿದ್ದೀನಿ ನಾನು? ನನ್ನ ಜನರ ಟ್ಯಾಕ್ಸ್ ಇಂದ ದುಡ್ಡು ಪಡೆಯುವವ ನೀನು, ಜನರ ಟ್ಯಾಕ್ಸ್ ಇಂದ ದುಡ್ಡು ಪಡೆಯುವವ ನೀನು, ಜನರ ಕೆಲಸದ ಆಗಿ ವರ್ಕ್ ಮಾಡು ನೀನು. ಸ್ಪಾಟ್ ಒಂದು ಪಿಡಿಒ ಆಗಿ ಗೌರವ ಇರೋ ಸ್ಪಾಟ್ಗೆ ಬರಬೇಕು. ಮನೆಯಲ್ಲಿ ಕುತ್ಕೊಂಡು ಹಾದಿ ಬೀದಿ ಅಂತ ಹೇಳುದಲ್ಲ, ಹಾದಿ ಬೀದಿಯವನಿಗೆ ನಾವು ಪ್ರಶ್ನೆ ಕೇಳುದಲ್ಲ, ಪಿಡಿಒ ಕೇಳುದು. ಹೀಗೆ ಬರ್ಬೇಕು, ಎಲ್ಲಿದ್ದೀರಿ ಅಂತ ಹೇಳಿ ನಾವಲ್ಲಿ ಬರ್ತೇವೆ. ಫೋನ್ ಮುಖಾಂತರ ಕರೆ ಮಾಡಿದಾಗ ಈ ಒಂದು ಪಿಡಿಒನ ಸಂಭಾಷಣೆ ನೀವು ಕೇಳಿದ್ದೀರಿ, ಯಾವ ರೀತಿಯ ಒಂದು ಶಬ್ದ ಪ್ರಯೋಗ ಮಾಡಿದ್ದಾನೆ. ಇಂಥ ಒಂದು ಪಿಡಿಒ ಒಂದು ಗ್ರಾಮ ಪಂಚಾಯತಲ್ಲಿ ಇದ್ದರೆ ಸಾರ್ವಜನಿಕರು ಯಾವುದಾದ್ರೂ ಕೆಲಸಕ್ಕೆ ಬಂದರೆ ಅಥವಾ ಬಡ ಮಹಿಳೆಯರಾಗಲಿ ಯಾರಾದರೂ ಈತನ ಬಳಿ ಒಂದು ಕೆಲಸಕ್ಕೆ ಬಂದರೆ ಯಾವ ರೀತಿ ಇವ ಕೆಲಸ ಮಾಡುವ, ಯಾವ ರೀತಿ ಅವರಿಗೆ ಗೌರವ ಕೊಡುವ, ಕೇವಲ ಇವನಿಗೆ ಗೌರವ ಕೊಡಬೇಕು, ಏಕವಚನದಲ್ಲಿ ಮಾತಾಡುವ ಬಾರ್ದು ಅಂತ ಹೇಳುವವ, ಸಾರ್ವಜನಿಕರಿಗೂ ಗೌರವ ಕೊಡಲಿಕ್ಕೆ ಕಲಿಬೇಕು. ಯಾಕಂದರೆ ಇವ ಒಂದು ಪಬ್ಲಿಕ್ ಆಫೀಸರ್, ಅದನ್ನು ಮರೆತು ಇವ ಬಾಯಿಗೆ ಬಂದ ಹಾಗೆ ಒದರ್ತಾನಂತೆ ಹೇಳುವಾಗ ಇವನಿಗೆ ಯಾವ ಲ್ಯಾಂಗ್ವೇಜಲ್ಲಿ ಉತ್ತರ ಕೊಡಬಹುದು ಎಂಬುದನ್ನು ಸಾರ್ವಜನಿಕರೇ ಅರ್ಥ ಮಾಡಬೇಕು. ಹಾಗಾಗಿ ಈತನಲ್ಲಿ ಇನ್ನು ಮಾತಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿ ನಾವು ಕೂಡಲೇ DC ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ವಿಚಾರವನ್ನು ತಿಳಿಸಿದೆವು. ನಮಗೆ ಇಲ್ಲಿ ನೀರು ಕೊಡುವುದಕ್ಕೆ ಯಾವುದೇ ತೊಂದರೆ ಇಲ್ಲ, ಮೂಲಭೂತ ಸೌಕರ್ಯ ಮಾಡಿಕೊಡಲೇಬೇಕು. ಹಾಗಂತ ಮೂಲಭೂತ ಸೌಕರ್ಯ ಮಾಡಿಕೊಡುವಾಗ ಎಷ್ಟೋ ಜನರ ನೀರಿಗೋಸ್ಕರ ಯಾವುದೋ ಜನರ ಜೀವವನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಹಾಗಾಗಿ NITK ಅವರು ಬಂದು ಆ ಒಂದು ಏನು ಟ್ಯಾಂಕ್ ಮಾಡಿದ್ದಾರೆ ಆ ಟ್ಯಾಂಕ್ ಹೇಗೆ ಉಂಟು ಅಂತ ಪರಿಶೀಲನೆ ಮಾಡಿದ ನಂತರವೇ ನಾವು ಅದಕ್ಕೆ ಅವಕಾಶ ಕೊಡುವುದು ಅಂತ ಹೇಳುವಾಗ PDO ಅವರಿಗೆ ಕರೆ ಮಾಡಿ ನಾನು 10 ನಿಮಿಷದಲ್ಲಿ ಬರ್ತೇನೆ, ಅವರ ನಿಲ್ಲಿ ಕೇಳಿ ಅಂತ ಫೋನ್ ಕೊಟ್ಟರು ನನಗೆ. ಯಾಕೆಂದರೆ ಹಾದಿ ಬೀದಿಯಲ್ಲಿ ಹೋಗೋರ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದವ ಕಂಟ್ರೋಲ್ ರೂಮಿಂದ ಆತನಿಗೆ ಕರೆ ಬಂದ ಕೂಡಲೇ ನಮ್ಮ ನಿಲ್ಲಿಸಿ 10 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳುವವ ಆ ಮೊದಲು ಫೋನ್ ಕರೆ ಮಾಡಿದಾಗ ನನಗೆ ಹೇಳಿದ, ನನಗೆ ಆ ಸ್ಪಾಟಿಗೆ ಬರಲಿಕ್ಕಾಗೋದಿಲ್ಲ, ನನ್ನ ಮಗುವನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು, ಕ್ಲಿನಿಕಲ್ಲಿದ್ದೇನಂತ ಹೇಳಿದವ ಅಲ್ಲಿಂದ ಕರೆ ಬಂದ ಕೂಡಲೇ 10 ನಿಮಿಷದಲ್ಲಿ ಬರುವುದಾದರೆ ಅವನ ಹತ್ರ ನಮಗೆ ಮಾತಾಡಲಿಕ್ಕೆ ಇಲ್ಲ ಅಂತ ನಾವು ಹಿಂದೆ ಬಂದೆವು. ಹಾಗಾಗಿ ಮರುದಿವಸ ಇದರ ಬಗ್ಗೆ ಜಿಲ್ಲಾ ಪಂಚಾಯತ್ CO ಗಮನ ತರಬೇಕು ಅಂತ ಹೇಳಿ ನಾನು ಒಂದು ಮನವಿಯನ್ನು ಕೊಟ್ಟಿದ್ದೇನೆ, ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆತನಿಗೆ. ಯಾಕೆಂದರೆ ಈ ರೀತಿ ವರ್ತನೆ ಮಾಡೋದು ಸರಿಯಲ್ಲ, ಒಂದು PDO ಇದು ಸರಿಯಲ್ಲ ಅಂತ ಹೇಳುವಾಗ ನಮಗೆ CO ಅವರು ತುಂಬ ಹೊತ್ತು ಕೂತು ಮಾತಾಡಿದರು, ಅದರ ಬಗ್ಗೆ ಸ್ಪಷ್ಟತೆ ನೀಡಿದರು. ಯಾಕೆಂದರೆ ಇದಕ್ಕೆಲ್ಲ ಜವಾಬ್ದಾರಿ ಇಂಜಿನಿಯರ್ ಅಲ್ಲದೆ PDO ಅಲ್ಲ. ಏನಾದರೂ ಕಳಪೆ ಕಾಮಗಾರಿ ಆಗಿದ್ದರೂ ಒಂದು ವೇಳೆ ಈ ಟ್ಯಾಂಕ್ ಏನಾದರೂ ಬಿದ್ದು ಬಿಟ್ಟರೆ ಇಂಜಿನಿಯರ್ಸ್ನವರು ಜೈಲಿಗೆ ಹೋಗ್ಬೋದು ವಿನಃ PDOಗೆ ಅದು ಬರುವುದಿಲ್ಲ. PDO ಕೇವಲ ಅಲ್ಲಿ ಜಾಗ ತೋರಿಸುವ ಅಧಿಕಾರ ಇರಬೇಕೇ ವಿನಃ PDO ಬಂದು ಸ್ಥಳೀಯರಲ್ಲಿ ನೀವು ಅಲ್ಲಿಂದ ಎದ್ದು ಹೋಗಬೇಕು, ಇಲ್ಲಿ ನಾನು ನೀರು ಒಯ್ಯಲಿಕ್ಕೆ ಉಂಟು ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ. ಒಬ್ಬ ಬಂದು ನೀರು ಒಯ್ಯಲಿಕ್ಕೆ ಇಲ್ಲ, ಅಧಿಕಾರಿಗಳ ಮುಖೇನ ಅಲ್ಲಿ ಟೆಸ್ಟ್ ಮಾಡಬೇಕು. ಅಲ್ಲದೆ NITK ಅವರ ರಿಪೋರ್ಟು ಬಂದು ಮೇಲ್ನೋಟಕ್ಕೆ ಏನೆಲ್ಲ ಅವರು ಹೇಳಿದ್ದಾರೆ, ಗ್ರೌಟ್ ಹಾಕಬೇಕು ಅಂತ ಹೇಳಿದ್ದಾರೆ, ಅದನ್ನು ಮಾಡಿದ್ದಾರೆ ವಿನಃ ಅವರಿಗೆ ಡ್ರಾಯಿಂಗ್ ಸ್ಕೆಚ್ ಆಗಲಿ ಅದರದ್ದು ಸ್ಟ್ರಕ್ಚರ್ ಇದು ಏನಾಗಿದೆ ಅಲ್ಲಿ ಮಣ್ಣಿನ ಸವೆತ ಆ ಟೆಸ್ಟ್ ಯಾವುದೂ ಕೊಡದ ಕಾರಣ NITK ಅವರು ಪುನಃ ಬಂದು ಪರಿಶೀಲನೆ ಮಾಡಿದ ನಂತರವೇ ಅದಕ್ಕೆ ನೀರು ಹಾಕಬೇಕು ಅಂತ ನಮಗೆ ಆ ಮಾಹಿತಿಯನ್ನು CO ಅವರು ಕೊಟ್ಟರು. ಹಾಗಾಗಿ ನಮಗೂ ಗೊಂದಲ ಇತ್ತು. PDO ಇದರಲ್ಲಿ ಶಾಮೀಲಾಗದೆ ಇರದಿದ್ದರೆ ಅಥವಾ PDOನ ಜವಾಬ್ದಾರಿ ಅಲ್ಲದಿದ್ದರೆ PDO ನಮಗೆ ಹೇಳಬೇಕಿತ್ತು, ನನ್ನ ಪ್ರಾಜೆಕ್ಟ್ ಅಲ್ಲ ಇದು, ನೀವೇನಿದ್ರು ಇಂಜಿನಿಯರಿಗೆ ಹೋಗಿ ಭೇಟಿಯಾಗಿ ಇದರ ಬಗ್ಗೆ ಮಾತನಾಡಿ ಅಂತ ಹೇಳುದಿದ್ರೆ ನಾವು ಖಂಡಿತ ಇಂಜಿನಿಯರನ್ನು ಭೇಟಿ ಆಗ್ತಾ ಇದ್ದೇವೆ. ಆದರೆ PDO ಪ್ರತಿಯೊಬ್ಬರಿಗೆ ಸ್ಥಳೀಯರಿಗೆ ಬಂದು ಅಲ್ಲಿ ಏನೋ ಒಂದು NITK ರಿಪೋರ್ಟ್ ಬಂದಿದೆ, ನಾನು ಅದನ್ನು ಮಾಡ್ತಾ ಇದ್ದೇನಂತ ಕಾಂಟ್ರಾಕ್ಟರ್ ಮುಖಾಂತರ ದಬ್ಬಾಳಿಕೆ ಮಾಡಿಕೊಂಡು ಆ ಕೆಲಸ ಮಾಡ್ತಾ ಇದ್ದ ಕಾರಣ ನಮಗೂ ಸಂಶಯ ಬಂತು. ಈತನಿಗೆ 1 ವರ್ಷ ನಿಂತ ಈ ಕಾಮಗಾರಿಯಲ್ಲಿ 15 ದಿವಸದಲ್ಲಿ ಕಳ್ಳತನದಲ್ಲಿ ಬಂದು ರಾತ್ರಿ ಏನು ಮಾಡ್ತಾ ಇದ್ದಾನೆ ಎಂಬ ಸಂಶಯದಿಂದ ನಾವು ಅಲ್ಲಿ ಬಂದು ನೋಡಿದೆವು. ಹಾಗಾಗಿ ಈಗ ಸ್ಪಷ್ಟನೆ ಆಯಿತು. ಕೂಡಲೇ ನಿನ್ನೆನೇ CEO ಎಲ್ಲ ಕೆಲಸಗಳನ್ನು ಅಲ್ಲಿ ಸ್ಥಗಿತಗೊಳಿಸಿದ್ದಾರೆ. ಇನ್ನೇನಾದರೂ ಕೆಲಸ ಮಾಡೋದಿದ್ರೆ NITK ಅವರು ಬಂದು ಪರಿಶೀಲನೆ ಮಾಡಿದ ನಂತರವೇ ಅದು ಸೂಕ್ತವ ಅಂತ ಹೇಳಿ ಆ ನಂತರ ಅದನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ CEO ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೇಳಿದ್ದೇವೆ ಆತನಿಗೆ ಇದರಿಗೆ ಏನು ಶಿಕ್ಷೆ ಅಂತ ಹೇಳುವಾಗ ಖಂಡಿತ ನಾನು ಪರಿಶೀಲನೆ ಮಾಡ್ತೇನೆ. ಯಾಕೆಂದರೆ ಪಬ್ಲಿಕ್ ಆಫೀಸರ್
ಈ ರೀತಿ ಸಾರ್ವಜನಿಕರಲ್ಲಿ ಮಾತಾಡಲಿಕ್ಕೆ ಇಲ್ಲ. ಸಾಮಾಜಿಕ ಒಂದು ಕಾರ್ಯಕರ್ತೆಯಾಗಿ ನೀವು ಎಲ್ಲಿ ಹೋಗಿ ಪ್ರಶ್ನೆ ಕೇಳಬಹುದು. ಯಾಕೆಂದರೆ ನಿಮ್ಮ ಮನೆಯದು ಕೆಲಸ ನೀವು ಮಾಡ್ತಾ ಇಲ್ಲ, ಇಡೀ ಸಮಾಜದ ಕೆಲಸ ಮಾಡುವಾಗ ಎಲ್ಲರೂ ಉತ್ತರ ಕೊಡಲೇಬೇಕು. ಈ ರೀತಿ ಸ್ಪಂದನೆ ಮಾಡೋದು ಸರಿಯಲ್ಲ. ಹಾಗಾಗಿ ನಾನು ಆತನನ್ನು ವಿಚಾರಣೆ ಮಾಡ್ತೇನೆ, ದಾಖಲೆ ಕೊಡಿ ಅಂತ ಹೇಳುವಾಗ ನಾವು ಆತ ಮಾಡಿದ ಆಡಿಯೋ ರೆಕಾರ್ಡ್ ಕೂಡ ಹಾಕಿ ಕೊಟ್ಟಿದ್ದೇವೆ ಅವರಿಗೆ. ಹಾಗಾಗಿ ಆ ವಿಶ್ವಾಸ ಉಂಟು CEO ಅವರು ಇದರ ಬಗ್ಗೆ ಗಮನ ಹರಿಸಿ ಆತನಿಗೆ ತಕ್ಕ ಶಿಕ್ಷೆ ಕೊಡುವವರು. ಇಲ್ಲದಿದ್ದರೆ CEO ಗಳಿಗೆ ಸಹ ಇದೊಂದು ಗೌರವ ತರುವಂಥ ಕೆಲಸ ಅಲ್ಲ. ಇಂಥ ಒಂದು PDO ಈ ರೀತಿ ವರ್ತಿಸುವುದಾದರೆ ಮುಂದಿನ ದಿನಗಳಲ್ಲಿ ಈತನಿಗೆ ಶಿಕ್ಷೆ ಆಗದಿದ್ದರೆ ಪ್ರತಿ ಗ್ರಾಮದ ಅಧಿಕಾರಿಗಳು ಇದೇ ರೀತಿ ವರ್ತಿಸುವವರು. ಹಾಗಾಗಿ ನಾನು ಜನರಲ್ಲಿ ಹೇಳೋದು, ಯಾರೊಬ್ಬರು ಸಾರ್ವಜನಿಕ ಅಧಿಕಾರಿಗಳು ತಮಗೆ ಈ ರೀತಿ ಬಳಕೆ ಮಾಡಿದ್ರ ಅಥವಾ ಕೆಲಸ ಮಾಡಲಿಲ್ವಾ, ಖಂಡಿತ ಅದರ ಬಗ್ಗೆ ಎದುರು ನಿಲ್ಲಿ. ತಮಗೆ ಗೊತ್ತಿರುವುದಿಲ್ಲ ಕೆಲವು ಸಲ ಯಾರ ಹತ್ರ ಮಾತಾಡಬೇಕು. ಅಲ್ಲಿ ಸ್ಥಳೀಯ ಜನರು ಇದೇ ಮಾಡಿದ್ರು, ಪಾಪ ಗೊತ್ತಿರಲಿಲ್ಲ ಅವರಿಗೆ. ಕೇವಲ PDOನ ಕೈಕಾಲು ಹಿಡಿತಿದ್ರು, ಪಂಚಾಯತ್ ಮೆಂಬರ್ಸ್ನ ಕೈಕಾಲು ಹಿಡಿತಿದ್ರು. ಆದರೆ ಯಾರು ಇದರ ಮೇಲಧಿಕಾರಿ ಅಂತ ಅವರಿಗೆ ಗೊತ್ತಿಲ್ಲದ ಕಾರಣ ಇಷ್ಟು ಅಹಂಕಾರ ತೋರಿಸ್ತಿದ್ದ PDO. ಹಾಗಾಗಿ CEO ಅವರ ಬಗ್ಗೆ ನಮಗೆ ವಿಶ್ವಾಸ ಉಂಟು, ಅವರು ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ತಾರೆ ಅಂತ ವಿಶ್ವಾಸ ಇದ್ದ ಕಾರಣ ಮುಂದೆ ಏನಾಗ್ತದಂತ ನಾವು ನೋಡೋಣ.